ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆರ್ಮಿ ಜಾಬ್ಸ್ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಭಾರತ ಮಾತೆಯ ಸೇವೆ ಮಾಡಲು ಕೆಚ್ಚೆದೆಯನ್ನು ಹೊಂದಿರತಕ್ಕಂಥ ಯುವಕರು ಬೇಕಾಗಿದ್ದಾರೆ. SLC ಮುಗಿದಿರಬೇಕು ಮತ್ತು ಅವರ ಡೇಟ್ ಆಫ್ ಬರ್ತ್ ಎಲ್ಲಿಂದ ಎಲ್ಲಿ ಒಳಗಡೆ ಇರಬೇಕು, ಯಾವ ಜಾಬ್ಗೆ, ಅಗ್ನಿವೀರ್ ಮತ್ತು ಅಗ್ನಿಪಥ್ ಅಂತೇಳಿ ಇಲ್ಲೆಲ್ಲ ಮಾಹಿತಿ ಇದೆ. ಅಪ್ಲೈ ಮಾಡಲು ಕೊನೆಯ ದಿನಾಂಕ ಬಂದುಬಿಟ್ಟು ಏಪ್ರಿಲ್ 10ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತದೆ. ಎಕ್ಸಾಮ್ ಬಂದುಬಿಟ್ಟು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ ಇರುತ್ತದೆ. ಅದು ಜೂನಲ್ಲಿ ಇರುತ್ತದೆ. ಮತ್ತು ಅಡ್ಮಿಟ್ ಕಾರ್ಡ್ ಕೂಡ ಜೂನಲ್ಲಿಯೇ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಫೀ ಎಷ್ಟಿದೆಪ್ಪ ಅಂತಂದರೆ 250 ರೂಪಾಯಿ ಫೀ ಇದೆ. ಈ ಫೀನ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ಪೇ ಮಾಡ್ಬೋದು. ಕೆಳಗಡೆ ಕೊನೆಯದಾಗಿ ಏಜ್ ಲಿಮಿಟ್ ಅಂತ ಇದೆಯಲ್ವ, ಯಾವ್ಯಾವ ಜಾಬ್ಸ್ಗೆ ಎಷ್ಟು ದಿನಾಂಕದಿಂದ ಎಷ್ಟು ದಿನಾಂಕದೊಳಗಡೆ ಅವರ ಡೇಟ್ ಆಫ್ ಬರ್ತ್ ಇರಬೇಕಂತೇಳಿ ತಿಳಿಸಿದ್ದಾರೆ. ಆ ಡೇಟಾ ಒಳಗಡೆ ನಿಮ್ಮ ದಿನಾಂಕ, ಜನ್ಮ ದಿನಾಂಕ ಇದ್ದರೆ ಮಾತ್ರ ಅಪ್ಲೈ ಮಾಡಬೇಕಾಗುತ್ತದೆ. ಇಲ್ಲಿ ಮೇಲ್ಗಡೆ ಯಾವ್ಯಾವ ಜಿಲ್ಲೆಯಲ್ಲಿ ಆರ್ಮಿ ರ್ಯಾಲಿ ಇದೆ ಅಂತೇಳಿ ತಿಳಿಸಿದ್ದಾರೆ ನೋಡಿ. ಮೇಲ್ಗಡೆ ನೀವು ನೋಡುವಾಗ HD ವ್ಯೂ ಪಿಕ್ಚರ್ ಕ್ವಾಲಿಟಿನ ಸೆಟ್ ಮಾಡಿಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಾಗೂ ಯಾವ್ಯಾವ ಜಾಬ್ಸ್ಗೆ ಎಷ್ಟು ವಯಸ್ಸು, ನಿಮ್ಮ ಜನ್ಮ ದಿನಾಂಕ ಎಷ್ಟರಿಂದ ಎಷ್ಟು ಒಳಗಡೆ ಇರಬೇಕು, ನಿಮ್ಮ ಎತ್ತರ ಮತ್ತು ನಿಮ್ಮ ಏನು ವಿದ್ಯಾಭ್ಯಾಸ ಬೇಕು ಅಂತೇಳಿ ಕಡೆ ಕಾಲಮದಲ್ಲಿ ಶಿಕ್ಷಣ ಅರ್ಹತೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಬಂದು SLC ಮಾರ್ಕ್ಸ್ ಕಾರ್ಡ್, PUC ಅಂಕಪಟ್ಟಿ, ಆಧಾರ್ ಕಾರ್ಡ್, ಇಮೇಲ್ ಇರಬೇಕು, ಜಾತಿ ಆದಾಯ ಪ್ರಮಾಣ ಪತ್ರ, ಫೋಟೋ ಮತ್ತು ಸಹಿ. ಇವೆಲ್ಲವೂ ಅರ್ಜಿ ಆಲ್ರೆಡಿ ಸಲ್ಲಿಸಿದರೆ ಅದರ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇರಬೇಕು. ವಿವಿಧ ರೀತಿಯ ಹುದ್ದೆಗಳು ಫಸ್ಟ್ನೇ ಕಾಲಮಲ್ಲಿ ಇದ್ದಾವೆ. ಎಲ್ಲವೂ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಭಾರತೀಯ ಸೇನೆಯ ವೆಬ್ಸೈಟ್, ಆರ್ಮಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಪ್ಲೈ ಮಾಡಿ. ಈ ಮಾಹಿತಿಯನ್ನು SLC ಪಾಸಾದಂಥ ಫ್ರೆಶ್ ಸ್ಟೂಡೆಂಟ್ಗಳ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾರಿಗೆ ಅನಿವಾರ್ಯತೆ ಇದೆಯೋ ಅವರು ಪಕ್ಕಾ ಅಪ್ಲೈ ಮಾಡಿ ಆರ್ಮಿ ಜಾಬ್ಗೆ ಸೇರಲು ಸಿದ್ಧರಿರ್ತಾರೆ. ಆರ್ಮಿ ಜಾಬ್ಸ್ಗೆ ವಿಶೇಷವಾದ ಗೌರವ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿಯೂ ಇದೆ. ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ ಮತ್ತು ಅಪ್ಲೈ ಮಾಡಿ ಒಂದು ಒಳ್ಳೆಯ ಜಾಬ್ನ ಪಡೆದುಕೊಳ್ಳಿ. ಭಾರತ ಮಾತೆಗೆ ಸೇವೆ ಮಾಡುವುದರಲ್ಲಿ ಹೆಮ್ಮೆ ಇರಬೇಕು. ನಮಗೆ ಒಳ್ಳೆಯ ಸಂಬಳ ಇರುತ್ತೆ. ಇಂತಿಷ್ಟು ಸರ್ವಿಸ್ ಆದಮೇಲೆ ನಮಗೆ ಅಲ್ಲಿ VRS ಕೊಟ್ಟು ಬಂದು ಇಲ್ಲಿ ಸಾಮಾನ್ಯ ಜಾಬ್ಗಳಲ್ಲಿ ಅಪ್ಲೈ ಮಾಡಿದಾಗ ಮೀಸಲಾತಿಯೂ ಸಹ ಇರುತ್ತದೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್.